ಮೋದಿ ಬಂದಿದ್ದ ವೇಳೆ ದೊಡ್ಡ ಮಟ್ಟದ ಬ್ಲಾಸ್ಟ್ಗೆ ನಡೆದಿದ್ದ ಸಂಚು. ಜಿಲೆಟಿನ್ ಕಡ್ಡಿ ಮಾತ್ರ ಅಲ್ಲ, ಸರ್ಕಿಟ್ ಕೂಡ ಪತ್ತೆ. ಜಿಲೆಟಿನ್ ಸಿಕ್ಕ ಸ್ಥಳದ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಮೋದಿ ಕಾರ್ಯಕ್ರಮದ ವೇಳೆ ತಪ್ಪಿದ ಭಾರೀ ಅನಾಹುತ. ಪೊಲೀಸರಿಗೆ ಕಗ್ಗಂಟಾದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ. ಕಲ್ಲು ಕ್ವಾರಿ ಮಾಲೀಕರ ಮೇಲೆ ನಿಗಾ ಇಟ್ಟು ತನಿಖೆ. ಕೃತ್ಯದ ಸ್ಥಳದಲ್ಲಿ ಸಿಸಿಟಿವಿ ಇಲ್ಲದೆ ಇರೋದೇ ದೊಡ್ಡ ಸವಾಲು. ಮೋದಿ ಕಾರ್ಯಕ್ರಮದ ವೇಳೆ ಹುಸಿ ಬೆದರಿಕೆ ಕರೆ. ಪೊಲೀಸರು ಅಲರ್ಟ್ ಆಗಿದ್ದಾರಾ ಅಂತ ಚೆಕ್ ಮಾಡೋಕ್ ಫೋನ್ ಮಾಡಿದ್ದೆ. ಆರೋಪಿ ಲೋಹಿತ್ನ ಉತ್ತರ ಕೇಳಿ ಪೊಲೀಸರೇ ಶಾಕ್. ತಮಿಳುನಾಡಿನಲ್ಲಿ ಟಿವಿಕೆ ಜೊತೆ ಕಾಂಗ್ರೆಸ್ ಮೈತ್ರಿ. ಕರ್ನಾಟಕದಲ್ಲೂ ವರವಾಗುತ್ತಾ ಈ ದೋಸ್ತಿ. ಜೆಬಿಎ ಚುನಾವಣೆಗೆ ಕ್ಯಾಂಪೇನ್ಗೆ ವಿಜಯ್ ಬಳಸಿಕೊಳ್ಳೋಕೆ ಪ್ಲಾನ್. ಬಿಜೆಪಿ ನಾಯಕರಿಂದಲೂ ಜೆಬಿಎ ಚುನಾವಣೆಗೆ ಸಿದ್ಧತೆ. ವಾರ್ಡ್ ಮಟ್ಟದಲ್ಲಿ ಸಮಸ್ಯೆಗಳ ಬಗ್ಗೆ ಕಮಲ ನಾಯಕರ ಪಟ್ಟಿ. ಶುಕ್ರವಾರ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ಸೇರಿ ತಮ್ಮ ನಡೆಯ ಬಗ್ಗೆ ಚರ್ಚೆ. ಇನ್ನೂ ಬಗೆಹರಿಯದ ಕೇರಳ ಸಿಎಂ ಕಗ್ಗಂಟು. ದೇವರ ನಾಡಿನ ದೊರೆಯನ್ನ ಆಯ್ಕೆ ಮಾಡೋಕೆ ಕಾಂಗ್ರೆಸ್ಗೆ ಸಮಸ್ಯೆ 108. ಇವತ್ತು ನೂತನ ಮುಖ್ಯಮಂತ್ರಿ ಘೋಷಣೆ ಸಾಧ್ಯತೆ. ಕೇರಳ ಸಿಎಂ ರೇಸ್ನಲ್ಲಿ ವಿಡಿ ಸತೀಶನ್ ವರ್ಸಸ್ ಕೆಸಿ ವೇಣುಗೋಪಾಲ್ ಫೈಟ್. ತಮಗೆ ಸಿಎಂ ಹುದ್ದೆಯೇ ಬೇಕು, ಬೇರೆ ಹುದ್ದೆ ಬೇಡ ಎಂದ ಸತೀಶನ್. ಎಕೆ ಆಂಟನಿ ಸೇರಿ ಪ್ರಮುಖರ ಸಲಹೆ ಪಡೆದ ರಾಹುಲ್. ದಕ್ಷಿಣ ಭಾರತದ ರಾಜ್ಯಗಳತ್ತ ಬಿಜೆಪಿ ಕಣ್ಣು. ಪಶ್ಚಿಮ ಬಂಗಾಳದ ಭರ್ಜರಿ ಗೆಲುವಿನ ಬಳಿಕ ಕರ್ನಾಟಕದ ಮೇಲೆ ಚಿತ್ತ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರೋಕೆ ಪಣ. ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಕ್ರಮ. ತಮಿಳುನಾಡಿನಲ್ಲಿ 717 ಮದ್ಯದ ಮಳಿಗೆ ಬಂದ್ ಮಾಡೋಕೆ ಆದೇಶ. ಶಿಕ್ಷಣ ಸಂಸ್ಥೆಗಳು, ಪ್ರಾರ್ಥನಾ ಮಂದಿರಗಳ ಬಳಿಯ ಎಣ್ಣೆ ಅಂಗಡಿ ಕ್ಲೋಸ್. ರಾಜ್ಯ ಬಿಜೆಪಿ ನಾಯಕ ಶ್ರೀರಾಮುಲುಗೆ ಕ್ಷೇತ್ರ ಆಯ್ಕೆಯ ಟೆನ್ಷನ್. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಹೋರಾಟ. ಬಳ್ಳಾರಿ ಬದಲಾಗಿ ವಿಜಯನಗರದ ಕೂಡ್ಲಿಗಿ ಕ್ಷೇತ್ರದ ಮೇಲೆ ಕಣ್ಣು. ವರ್ಕ್ ಫ್ರಂ ಹೋಮ್ ದೇಶದ ಜನತೆಗೆ ಮೋದಿ ಸಲಹೆ. ಆಟೋ ಕ್ಯಾಬ್ ಚಾಲಕರಿಗೆ ಆತಂಕ. ನಮ್ಮ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಬೀಳುತ್ತೆ ಅಂತ ಕಳವಳ. ದೇಶಾದ್ಯಂತ ಡೀಸೆಲ್ ಅಭಾವದ ಎಚ್ಚರಿಕೆ. ಬಲ್ಕ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾದ ಹಿನ್ನೆಲೆ ಚಿಲ್ಲರೆ ಬಂಕ್ಗಳ ಮೇಲೆ ಪರಿಣಾಮ. ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಪ್ರಧಾನಿಗೆ ದೂರು. ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೊಂಚ ಇಳಿಕೆ. ಅಕ್ಕಿ ಬೆಲೆ ಏರಿಕೆ. ಮೋದಿ ಹೇಳಿಕೆ ಬೆನ್ನಲ್ಲೇ ದರದಲ್ಲಿ ಬದಲಾವಣೆ. ಎಲ್ಲಾ ಬ್ರ್ಯಾಂಡ್ನ ಅಡುಗೆ ಎಣ್ಣೆ ಲೀಟರ್ಗೆ 3 ರಿಂದ 5 ರೂಪಾಯಿಯವರೆಗೂ ಕಡಿಮೆ. ಪಕ್ಷದಲ್ಲಿ ಕೆಲ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದೆ, ಬೇರೆ ಪಾರ್ಟಿಗಳಲ್ಲೂ ಆಗತ್ತೆ. ಸಿಎಂ ಮುಂದುವರಿತಾರೆ ಅಂದ್ರೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬೇಕು. ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು ಎಂದ ಮಾಜಿ ಸಚಿವ ರಾಜಣ್ಣ. ಪೊಲೀಸರ ಕಿರುಕುಳ ಅಂತ ಡೆತ್ ನೋಟ್ ಬರೆದಿಟ್ಟು ಮೆಕ್ಯಾನಿಕ್ ಸೂಸೈಡ್ ಕೇಸ್. ಮಹಂತೇಶ್ ಜೊತೆ ಸಂಪರ್ಕದಲ್ಲಿದ್ದವರಿಂದಲೂ ಹುಬ್ಬಳ್ಳಿ ಪೊಲೀಸರು ಹಣ ವಸೂಲಿ ಆರೋಪ. ಪೂಜಾ ಕಲಾಲ್ ಹೋರಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರ ಸಾಥ್. ಗೋಮಾಳ ಜಮೀನು ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ. ದೇವನಹಳ್ಳಿಯ ಹಲುವಹಳ್ಳಿ ಗ್ರಾಮದಲ್ಲಿ ಹೊಡೆದಾಟ. ಮುನಿಯಮ್ಮ ವೆಂಕಟರೆಡ್ಡಿ ಕುಟುಂಬಗಳ ನಡುವೆ ಗಲಾಟೆ. ವಿಜಯಪುರ ಠಾಣೆಯಲ್ಲಿ ಕೇಸ್ ದಾಖಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ. ಕೈದಿಗಳನ್ನ ಭೇಟಿಯಾಗೋಕೆ ಬರುವವರಿಗೆ ಡಿಜಿಟಲ್ ಟೋಕನ್. 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿ. ಮಂಡ್ಯ ವಿವಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಪುಸ್ತಕ ಖರೀದಿ, ಸಿಬ್ಬಂದಿಗಳ ವೇತನದಲ್ಲಿ ಭಾರೀ ಗೋಲ್ಮಾಲ್. ಪ್ರಭಾರ ಕುಲಪತಿ ನೇಮಕದಲ್ಲೂ ಕಾನೂನು ಉಲ್ಲಂಘನೆಯ ಆರೋಪ.
90 ಅಡಿಗೆ ಕುಸಿದ ಕನ್ನಂಬಾಡಿ ಕಟ್ಟಿಯ ನೀರು, ಡ್ಯಾಂನಲ್ಲಿರೋ 16 ಟಿಎಂಸಿ ಪೈಕಿ 7 ಟಿಎಂಸಿ ನೀರು ಡೆಡ್ ಸ್ಟೋರೇಜ್. ಸಮಯಕ್ಕೆ ಸರಿಯಾಗಿ ಮಳೆ ಬೀಳದೇ ಇದ್ರೆ ಕುಡಿಯೋ ನೀರಿಗೂ ಹಾಹಾಕಾರ. ಬೆಂಗಳೂರಿನ 150ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಟ್ರಾನ್ಸ್ಫರ್, ನೆಚ್ಚಿನ ಅಧಿಕಾರಿಗಳಿಗೆ ಹೂಮಳೆ ಸುರಿಸಿ ಬೀಳ್ಕೊಡುಗೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ಕೊಪ್ಪಳದಲ್ಲಿ ಇವತ್ತಿನಿಂದ ಮೇ 22ರವರೆಗೆ ಮಾವು ಮೇಳ. ದುಬಾರಿ ಮಾವು, ಮಿಯಾಜಾಕಿ ಪ್ರದರ್ಶನ ಹಾಗೂ ಮಾರಾಟ. ಆರಂಭದಲ್ಲಿ ಕೆಜಿಗೆ 2,500ದಿಂದ 3,000 ರೂಪಾಯಿಗೆ ಮಿಯಾಜಾಕಿ ಸೇಲ್ಗೆ ನಿರ್ಧಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.